ತೀರ ಕಣ್ಣನೇ. ಕರ್ಣ ಪರಮಾತ್ಮ ಬಾರೈ ತೀರ ಕಣ್ಣೇ, ಶಶಿಕುಲದರಸನೆ ಬಾರೈ ತೀರ ಕಣ್ಣೇ. ಪರಮಾತ್ಮ ಕರ್ಣ ಜನಿಸಿದ ಅನುಭವ ಮನದೋ ತಿಳಿಯದೆ, ಜನಿಸಿದ ಅನುಭವ ಮನದೋ ತಿಳಿಯದೆ, ಮನದೋಳೊಂದಿಗೆ ನೀನು, ಮನದೋಳೊಂದಿಗೆ ನೀನು, ಜನನಿ ಜನಕರು ತನಗಾರನು ತಲೆ, ಜನನಿ ಜನಕರು ತನಗಾರನು ತಲೆ, ನವಚಿಂತಾಗಣಿ ನೀನು, ನವಚಿಂತಾಗ್ರಣಿ ನೀನು, ಬಾರೈ ತೀರ ಕಣ್ಣನೇ, ಶಶಿಕುಲದರಸನೆ ಬಾರೈ ತೀರ ಕಣ್ಣನೇ. ದರೆಯನ್ನಾಡುವ ದೊರೆಯಾಗಿರು ನೀ, ದರೆಯನ್ನಾಡುವ ದೊರೆಯಾಗಿರು ನೀ, ವರ ಕುರುಪತಿಯ ಚರಣದಡಿ, ವರ ಕುರುಪತಿಯ ಚರಣದಡಿ, ಶಿರವ ಬಾಗಿಸುತ್ತರಣಗಿದ ಬರೆಯದು, ಶಿರವ ಬಾಗಿಸುತ್ತರಣಗಿದ ಬರೆಯದು, ಸರಿಬಾರದು ಕೇಳ್ರವಿಸುತ್ತನೆ, ಸರಿಬಾರದು ಕೇಳ್ರವಿಸುತ್ತನೆ, ಬಾರೈ ತೀರ ಕಣ್ಣೇ, ಶಶಿಕುಲದರಸನೆ ಬಾರೈ ತೀರ ಕಣ್ಣೇ. ಪರಮಾತ್ಮ ನನ್ನ ಸಂಗಡ ಸ್ವಲ್ಪ ದೂರ ಬಾ ಕರ್ಣ, ನಿನಗೊಂದು ಗುಪ್ತವಾದ ವಿಚಾರವನ್ನು ತಿಳಿಸುವೆನು. ಪರಮಾತ್ಮ ಈ ಪ್ರಪಂಚವೇ ನನ್ನನ್ನು ಸೂತಪುತ್ರನೆಂದು ಹೀಯಾಳಿಸುತ್ತಿರುವಾಗ ಅಂತಹ ವಿಚಾರವು ಏನಿದೆ ದೇವ? ಕರ್ಣ, ನೀನು ಸೂತಪುತ್ರನಲ್ಲ ಕರ್ಣ, ಪವಿತ್ರವಾದ ಚಂದ್ರವಂಶವೇ ನಿನ್ನದು. ಆ ಸೂರ್ಯ ದೇವನೇ ನಿನ್ನ ಜನಕನು. ಪರಮಾತ್ಮ ರಾಜಮಹಿಷಿಯಾದ ಕುಂತಿ ದೇವಿಯೇ ನಿನ್ನ ತಾಯಿಯು. ಪರಮಾತ್ಮ ಪರಾಕ್ರಮಿಗಳಾದ ಪಾಂಡವರು ನಿನ್ನ ಸಹೋದರರು. ಪರಮಾತ್ಮ ನಿನ್ನ ತಾಯಿಯಾದ ಕುಂತಿ ದೇವಿಯು ಕನ್ನಿಕಾವಸರಿದ್ದಾಗಲೇ ದೂರ್ವಾಸ ಮುನಿಗಳಿಂದ 5 ವರಗಳನ್ನು ಪಡೆದಳು. ಪರಮಾತ್ಮ ಹೌದು ಕರ್ಣ, ಆ ವರಗಳು ಫಲಿಸುವೋ ಇಲ್ಲವೆಂದು ಒಂದು ದಿನ ಪ್ರಾತಃ ಕಾಲ ಆ ಸೂರ್ಯದೇವನು ಪ್ರಾರ್ಥಿಸಲು ನೀನು ಜನಿಸಿದೆ ಕರ್ಣ. ಪರಮಾತ್ಮ ಆಗ ಇನ್ನು ಕನ್ನಿಕೆ ಆಗಿದೆ ನಿನ್ನ ತಾಯಿಯು ಈ ಲೋಕ ಹವಾದ ಕೆದರಿ ನಿನ್ನನ್ನು ಗಂಗೆಯಲ್ಲಿ ಸೇರಿಬಿಟ್ಟಳು. ದೇವ ಆಗ ನೀನು ಒಬ್ಬ ಸೂತನಿಗೆ ಸಿಗಲು ಆತನೇ ನಿನ್ನನ್ನು ಸಾಕಿ ಸಲಹಿದನು ಕರ್ಣ. ಕರ್ಣ, ನನ್ನ ಮಾತುಗಳು ಸತ್ಯವೆಂದು ನಂಬು ಕರ್ಣ. ನೀನು ನನ್ನೊಡನೆ ಬಾ, ಕೌರವರನ್ನು ಪಾಂಡವರನ್ನು ಪಾದ ಮೇಲೆ ಕೆಡವಿ ಸಮಸ್ತಂದರು ಓಲೈಸಿಕೊಳ್ಳುತ್ತಾ ಹಸ್ತಿನಾವತಿ ರಕ್ತ ಸಿಂಹಾಸನ ಮೇಲೆ ಕುಳಿತು ರಾಜ್ಯಭಾರ ಮಾಡುವೆಯಂತೆ. ನನ್ನೊಡನೆ ಬಾ ಕರ್ಣ. ದೇವ ಕರ್ಣ ದೇವ ದೇವಾ ಶೋಧನೆಯೇ ದೇವಾ ಶೋಧನೆಯೇ ಇದು ಜಾಪ ಪಾಪಿಯಾದೆ ಪರಿದ ಬಕೀರಾದೆ ದೇವಾ ಶೋಧನೆಯೇ ಇದು ಜಾಪ ಪರಮಾತ್ಮ ಪರಮಾತ್ಮ ಬಹುದಿನ ನೊಂದೆ ಬಂಧುಗಳಾರೆಂದು ಪರಮಾತ್ಮ ಬಹುದಿನ ನೊಂದೆ ಬಂಧುಗಳಾರೆಂದು ಇಂದು ವದನ ಅಪನಿಂದೆಯಲಿ ಬೆಂದೆ ಪರಮಾತ್ಮ ಇಂದು ವದನ ಅಪನಿಂದೆಯಲಿ ಬೆಂದೆ ಬಂದ ವಿಮೋಚ
ಮಾರ್ಗವ ನಡೆಯದೆ ಪರಮಾತ್ಮ ಬಂದ ವಿಮೋಚನ ಮಾರ್ಗವ ನಡೆಯದೆ ದೇವಾ ಶೋಧನೆಯೇನಿದು ವಿದೇಶಾಪ ಪಾಪಿಯಾದೆ ಪರಿತಾಪಗೀಡಾದೆ ದೇವಾ ಶೋಧನೆಯೇನಿದು ವಿದೇಶಾಪ ವಿದೇಶಾಪ ಪರಮಾತ್ಮ ಪರಮಾತ್ಮ ಜನ್ಮ ರಹಸ್ಯದ ಅಂತರ ತಿಳಿದು ಪರಮಾತ್ಮ ಜನ್ಮ ರಹಸ್ಯದ ಅಂತರ ತಿಳಿದು ಜನ್ಮದಾತೆಯ ನಿರ್ದಯವರಿತು ಕೃಷ್ಣ ಕೃಷ್ಣ ಮದಾತೆಯ ನಿರ್ದಯವರಿತು ಜೀವಿಸಲೇ ಪರಿ ಸಹಚರ ಸಮಗೂಡಿ ಜೀವಿಸಲೇ ಪರಿ ಸಹಚರ ಸಮಗೂಡಿ ಪಾತಕಿ ಜೀವನ ಸಂಕಟ ಕಾರಣ ಪರಮಾತ್ಮ ಪರಮಾತ್ಮ ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆಯೇ ಇದು ವಿದೇಶಾಪ ಪಾಪಿಯಾದೆ ಪರಿತಾಪಗೀಡಾದೆ ದೇವಾ ಶೋಧನೆಯೇ ಇದು ವಿದೇಶಾಪ ಪರಮಾತ್ಮ ದೇವ ನಾನು ಇಂತಹವನೆಂಬ ವಿಚಾರವು ಆ ಪಾಂಡವರಿಗೆ ತಿಳಿಯದೇ ದೇವ ಇಲ್ಲ ಕರ್ಣ, ನಿನ್ನ ವಿಚಾರವು ನಿನ್ನ ತಾಯಿಯಾದ ಕುಂತಿಯಾಗಲಿ ಸಹೋದರಾದ ಪಾಂಡವರಿಗಾಗಲಿ ತಿಳಿದಿಲ್ಲ ಕರ್ಣ. ಪರಮಾತ್ಮ ಆದರೆ ನಿನ್ನ ತಾಯಿಯು ಕೃಷ್ಣ ಈ ಕರ್ಣನಾರು ಆತನು ನೋಡಿದಾಗಲೆಲ್ಲ ನನ್ನ ಮನಸ್ಸಿನಲ್ಲಿ ಮರುಕು ಉಂಟಾಗುವುದೇಕೆ ಎಂದು ಪದೇ ಪದೇ ಕೇಳುತ್ತಿದ್ದಳು. ಅದಕ್ಕಾಗಿ ಇದೀಗ ತಾನೇ ನಿನ್ನ ವಿಚಾರವನ್ನು ಆಕೆಯಲ್ಲಿ ತಿಳಿಸಿ ಬಂದಿರುವೆನು. ಆಕೆಯು ನಿನ್ನ ಕಾಣಲೆಂದು ಗಂಗಾತ್ರಕ್ಕೆ ಹೋಗುತ್ತಿರುಳು. ನೀನು ಸಹ ಅಲ್ಲಿ ಹೋಗ ಕರ್ಣ, ನಾನು ಬರುತ್ತೇನೆ. ಆಗಬಹುದು ದೇವ. ಕರ್ಣ, ನೀನು ನಿನ್ನ ತಾಯಿಯನ್ನು ಸದ್ದಿಸಿದ ಸಮಯದಲ್ಲಿ ಮಾತೃದೇವನ ಎಂದು ನೋಯಿಸಿಬಿಡ ಕರ್ಣ, ಎಚ್ಚರ. ಆಗಬಹುದು ದೇವ. ಪರಮಾತ್ಮನು ಎಂದಿಗೂ ಅಸತ್ಯವನ್ನಾಡತಕ್ಕವನಲ್ಲ. ಆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಆ ಧರ್ಮರಾಯನು ನನ್ನ ಸಹೋದರನೇ. ಸಾವಿರ ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನೂ ಆದ ಆ ಭೀಮಸೇನನು ನನ್ನ ಒಡ ಹುಟ್ಟಿದವನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಒಡ ಹುಟ್ಟಿದವರೇ. ಪಾಂಡುರಾಜ, ಕುಂತಿದೇವಿ, ಮಾದ್ರಿ ದೇವಿಯರು ನನ್ನ ಜನನಿ ಜನಕರೇ. ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ದಶನಾಮಾವಳಿಗಳಿಂದ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೇ ನನ್ನೊಡನೆ ಯುದ್ಧಕ್ಕೆ ನಿಂತರು ಅಪಜಯವನ್ನು ಹೊಂದದ ನನಗೆ ಪರಮ ವೈರಿ ಎನಿಸಿದ
ಆ ಅರ್ಜುನನು ನನ್ನ ಸಹೋದರನೇ. ಹೇ ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವಿನಲ್ಲ. ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಬಿದ್ದು ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ? ಅಯ್ಯೋ ಹೇ ಪರಮಾತ್ಮ, ನನ್ನ ಯಾವ ಪಾಪಕ್ಕಾಗಿ ನನ್ನನ್ನು ಈ ಸೂತ ಕುಲಕ್ಕೆ ತಳ್ಳಿದೆ? ಇದುವರೆಗೂ ನನ್ನ ಬಂಧು ಬಾಂಧವರು ಯಾರೆಂದು ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ ನನ್ನ ಬಂಧು ಬಾಂಧವರು ಯಾರೆಂದು ತಿಳಿದು ಎಂತಹ ಉಭಯ ಸಂಕಟ ಪ್ರಾಪ್ತಿಯಾಯಿತು. ಹೇ ಪಾಪಿ ಕರ್ಣ, ಪಾಂಡು ಪುತ್ರನಾದ ನೀನು ಪಾಂಡು ಕುಮಾರರನ್ನೇ ಕೊಲ್ಲಲು ಹೊರಟಿರುವೆಯಲ್ಲ. ಅವರೊಡನೆ ಯುದ್ಧವೇ? ಆ ಪಾಂಡವರು ನನ್ನ ಸಹೋದರರೇ. ಅವರೊಡನೆ ಕೂಡಿ ಬಾಳುವ ಭಾಗ್ಯವು ನನ್ನ ಹಣೆಯಲ್ಲಿ ಬರೆಯಲಿಲ್ಲವೇ? ಕೊಲ್ಲಲೇ ಪಾಂಡು ಕುಮಾರರನ್ನ ಕೊಲ್ಲಲೇ. ಕೊಲ್ಲಲೇ ಪಾಂಡು ಕುಮಾರರನ್ನ ಕೊಲ್ಲಲೇ. ಕೊಲದ ಬಿಟ್ಟಡೆ ಕೌರವೇಂದ್ರಂ ದರೆಯೋಳ್ ಸುಖ ಸಂಪತ್ತಿ ನಿಂಬಾಳ್ವನೆ. ಛಲದಿಂ ಪಾರ್ಥನ ಶಿರವಂ ಕಡಿದು, ಛಲದಿಂ ಪಾರ್ಥನ ಶಿರವಂ ಕಡಿದು ಮತ್ಸ್ವಾಮಿಗೆ ಆನಂದಂ ಸಹಿಸಲ್ಕಾಗದೆ ಆ ಘೋರ ಪಾರ್ಥನ ಶರಕ್ಕೆ ತುತ್ತಾಗಲೇ. ನಾ ಸಾಯಲೇ. ಕರ್ಣ, ಶಕುನಿ, ಕರ್ಣ, ಇದು ನಿಜವೇ? ನಾನು ನಂಬುವುದಿಲ್ಲ ಶಕುನಿ. ನಂಬು ಅಂಗರಾಜ. ಈ ಕರ್ಣನ ಉದಾರ ಹೃದಯವನ್ನು ತಿಳಿದ ಕೌರವರು ಈ ರೀತಿ ನುಡಿಯುವುದರಲ್ಲಿ ಆಶ್ಚರ್ಯವೇನು? ದುರ್ಯೋಧನನಲ್ಲಿ ನಿನಗಿರುವ ಸ್ನೇಹ ಮತ್ತು ರಾಜಭಕ್ತಿಯ ಭರವಸೆಯಿಂದ ಕೌರವರು ಈ ರೀತಿ ಕುವಾಚಿ ಶಬ್ದಗಳನ್ನು ನುಡಿಯಲು ಹಿಂಜರಿಯಲಿಲ್ಲ. ಆದರೆ ದುರ್ಯೋಧನನು ಇದೆಲ್ಲವನ್ನು ಕೇಳಿಯೂ ಕೇಳದವನಂತೆ ಸುಮ್ಮನಿದ್ದನು. ಕರ್ಣ, ನಿನ್ನನ್ನು ನೋಡಿದರೆ ನನಗೆಷ್ಟೊಂದು ದುಃಖ ಗೊತ್ತೇ ಕರ್ಣ. ಸ್ನೇಹದಲ್ಲಿ ವಂಚನೆಯೇ? ನನ್ನ ರಕ್ತವು ನಿಜವಾಗಿ ಕುದಿಯುತ್ತಿರುವುದು ಶಕುನಿ. ಏನು ನಡೆಯಿತು? ಮರಮಾಚದ ಹೇಳು. ಕರ್ಣ, ಕೃಷ್ಣನು ರಾಜಸಭೆಯಿಂದ ಹೊರಗೆ ಹೋದ ಕೂಡಲೇ ಮೂರ್ಛಿತನಾಗಿದ್ದ ದುರ್ಯೋಧನು ಎಚ್ಚೆತ್ತನು. ಹಸಿದ ಎಬ್ಬುಲಿಯಂತೆ ಆರ್ಭಡಿಸುತ್ತಾ ಕ್ರೋಧದಿಂದ ಬುದ್ಧಿ ಹೋದವನಾಗಿ ಭೀಷ್ಮ ಮತ್ತು ದ್ರೋಣರನ್ನು ಪಾಂಡವ ಪಕ್ಷಪಾತಿಗಳೆಂದು ನಿಂದಿಸಿದನು. ಸಮಸ್ತ ಸಾಮಂತರಿಗೂ ಪಾಂಡವರೊಡನೆ ಯುದ್ಧಕ್ಕೆ ಸಿದ್ಧರಾಗುವಂತೆ ಅಪ್ಪಣೆಯನ್ನು ಮಾಡಿದನು. ದುರ್ಯೋಧನನು ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟಬೇಕೆಂಬ ತನ್ನ ಇಚ್ಛೆಯನ್ನು ಪ್ರಕಟವಾಗಿ ಹೇಳಿದನು. ಎಲ್ಲವೂ ಯೋಚಿಸಿದಂತೆಯೇ ನಡೆಯಿತು. ಆದರೆ ಭೀಷ್ಮನು ಕುರುಪಿತಾಮಹನೇನು ಹೇಳಿದನು? ಅಸೂಯೆಯಿಂದ ಆತನು ಆ ರೀತಿ ಹೇಳಿರಲಾರ. ಆದರೆ ನಿನ್ನ ಸೇನಾಧಿಪತ್ಯದ ಆಸೆಯು ಭಂಗವಾಯಿತು ಕರ್ಣ. ಶಕುನಿ, ನಾನು ಯಾವಾಗಲೂ
ಸೈನ್ಯಾಧಿಪತ್ಯಕ್ಕೆ ಆಶಿಸಿದವನಲ್ಲ. ಆದರೆ ದುರ್ಯೋಧನಿಗೆ ನನ್ನಲ್ಲಿದ್ದ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದವರು ಯಾರು ಶಕುನಿ? ನೀನು ರಥವನ್ನೇರಿ ಕೃಷ್ಣನೊಡನೆ ಓದೆಯಷ್ಟೇ. ಇದನ್ನು ದುರ್ಯೋಧನಿಗೆ ಭೀಷ್ಮನು ತಿಳಿಸಿರುವಂತಿದೆ. ತಂತ್ರಿಯಾದ ಕೃಷ್ಣನ ಸವಿಮಾತುಗಳಿಗೆ ನೀನು ವಶನಾದೆಯೋ ಏನೋ ಎಂಬ ದುರ್ಯೋಧನ ಸಂದೇಹ. ಸಂದೇಹ ಸಂದೇಹ ಆ ಕುರುಕುಲ ಗರಸರಿಗೆ ಈ ಕರ್ಣನ ಸ್ವಾಮಿನಿಷ್ಠೆ ತಿಳಿದಿಲ್ಲವೇ ಶಕುನಿ? ಆದರೆ ಕೃಷ್ಣನಿಗೂ ನಿನಗೂ ನಡೆದ ಮಾತಿನ ರಹಸ್ಯವನ್ನು ತಿಳಿಯದ ಹೊರತು ನಿನಗೆ ಸೇನಾಧಿಪತ್ಯವನ್ನು ಕೊಡಕೂಡದೆಂದು ಸಭೆಯಲ್ಲಿ ನಿರ್ಧಾರವಾಯಿತು ಕರ್ಣ. ಇದಕ್ಕೆ ಕಾರಣನು ಭೀಷ್ಮ. ಯಾರಾದರೂ ಆಗಲಿ, ಆದರೆ ಸಭೆಯಲ್ಲಿ ಕೆಲವರು ನಿನ್ನನ್ನು ಕುವಾಚ್ಯ ಶಬ್ದಗಳಿಂದ ನಿಂದಿಸಿದರು ಕರ್ಣ. ಏನು ಹೇಳಿದರು ಅವರು? ಆ ಮಾತುಗಳನ್ನು ನಾನು ನುಡಿಯಲಾರೆ ಕರ್ಣ. ಆದರೆ ಯತ್ನವಿಲ್ಲ. ಸೂತ ಕುಲದಲ್ಲಿ ಹುಟ್ಟಿದ ನೀಚನಿಗೆ ಸ್ವಾಮಿ ಭಕ್ತಿಯಲ್ಲಿಯದು ಎಂದು ನಿಂದಿಸಿದರು ಶಕುನಿ. ಕರ್ಣ. ಶಕುನಿ ಶಕುನಿ ಸಹಿಸೆನು ಅಪಮಾನವಾ. ಓ ಶಕುನಿ ಸಹಿಸೆನು ಅಪಮಾನವಾ. ಶಕುನಿ 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 ಸಭೆಯಳು ಭೀಷ್ಮನು ಚರಿತಪಮಾನಕ್ಕೆ. ಶಕುನಿ ಸಭೆಯಳು ಭೀಷ್ಮನು ಚರಿತಪಮಾನಕ್ಕೆ. ದುರ್ಯೋಧನನು ಸಮ್ಮತಿಸಿದನೇಕೆ? ಶಕುನಿ ದುರ್ಯೋಧನನು ಸಮ್ಮತಿಸಿದನೇಕೆ? ಭವಸಾಗರವೋ ನವಭೀಕರವೋ. ಶಕುನಿ ಭವಸಾಗರವೋ ನವಭೀಕರವೋ. ಅರಿಯನು ದೇವ ಈ ವಿಧಿ ಸಂತಾಪ. ಹರಿಯನು ದೇವ ಈ ವಿಧಿ ಸಂತಾಪ. ಶಕುನಿ ಸಹಿಸೆನು ಅಪಮಾನವಾ. ಓ ಶಕುನಿ ಸಹಿಸೆನು ಅಪಮಾನವಾ. ಶಕುನಿ 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 ಕಿತಿಯಳು ಖ್ಯಾತಿಯ ನಾ ಹೇಗೆ ಪಡೆಯಲಿ? ಕ್ಷಿತಿಯಳು ಖ್ಯಾತಿಯ ನಾ ಹೇಗೆ ಪಡೆಯಲಿ? ನಾನೆಂದು ಸಹಿಸಲಿ ಈ ಅಪಮಾನವ. ನಾನೆಂದು ಸಹಿಸಲಿ ಈ ಅಪಮಾನವ. ಶಕುನಿ ಸಹಿಸೆನು ಅಪಮಾನವ. ಓ ಶಕುನಿ ಸಹಿಸೆನು ಅಪಮಾನವ. ಶಕುನಿ 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 ಸ್ಥಿರನಾಗು ಕರ್ಣ. ಶಕುನಿ ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದೆ? ವಿಧಾತನು ಮಾನವ ಜಾತಿಯ ಸಕಲ ಸದ್ಗುಣಗಳೆಲ್ಲವನ್ನು ಉಚ್ಚ ಕುಲದವರಿಗೆ ಮೀಸಲಿಟ್ಟಿರುವನೇ. ನಾನೆಷ್ಟು ದಿನ ಸಹಿಸಲಿ ಶಕುನಿ? ನಾನೆಷ್ಟು ದಿನ ಸಹಿಸಲಿ? ಚಿಕ್ಕಂದಿನಲ್ಲಿ ನಾನು ಸೂತ ಪುತ್ರನೆಂದು ಹುಡುಗರು ನನ್ನ ಜೊತೆ ಆಟವಾಡುತ್ತಿರಲಿಲ್ಲ.
ನನ್ನನ್ನು ಮುಟ್ಟುವುದೇ ದೋಷವೆಂದು ತಿಳಿದಿದ್ದರು ನಾನು ಏಕಾಂಗಿಯಾಗಿ ನನ್ನ ಹೃದಯದ ವೇದನೆಯನ್ನು ಆ ಜಗತ್ಕರ್ತದಲ್ಲಿ ಭಿನ್ನವಿಸಿಕೊಳ್ಳುತ್ತಿದ್ದೆ. ಹಾ ಪರಮೇಶ್ವರ, ನನ್ನ ಯಾವ ಪಾಪಕ್ಕಾಗಿ ಈ ಸೂತ ಕುಲದಲ್ಲಿ ತಳ್ಳಿದೆ ಎಂದು ಆ ದಿನಗಳು ಕಳೆದವು. ತಿಳಿವು ಮೂಡಿತು. ಜನ್ಮವು ಆಕಸ್ಮಿಕ ಘಟನೆ, ಗುಣವೇ ಮಾನವನ ಸರ್ವಸ್ವವೆಂದು ತಿಳಿದೆ. ನನ್ನ ಮಾನಾಪಮಾನಗಳು ನನ್ನ ಗುಣವನ್ನವಲಂಬಿಸಿವೆ ಎಂದು, ನನ್ನ ಕುಲವನ್ನಲ್ಲವೆಂದು ನಿಶ್ಚಯಿಸಿದೆ. ಆತ್ಮಶಕ್ತಿಯಿಂದ, ಪ್ರಯತ್ನ ವಿಶೇಷದಿಂದ, ದೈವ ಬಲದಿಂದ ನನಗೆ ರಾಜಸ್ಥಾನದ ಸ್ಥಾನಮಾನಗಳು ದೊರೆತವು. ನಾನಿಂದು ಅಂಗ ದೇಶದ ಅರಸು, ಕುರುಕುಲ ಸಾಮ್ರಾಜ್ಯದ ಮಾಂಡಲಿಕ. ಆದರೂ ಈ ಜನ್ಮದ ದುಷ್ಟಭೂತ ನನ್ನನ್ನು ಬಿಟ್ಟಿಲ್ಲ ಶಕುನಿ, ನನ್ನನ್ನು ಬಿಟ್ಟಿಲ್ಲ. ಈ ಪ್ರತಿಷ್ಠಾಪರರಾದ ಆರ್ಯರು ಸ್ವಕಲ್ಪಿತ ಮರಿಹಾದೆಯನ್ನು ಹೊರದೂಡದ ಹೊರತು ಈ ಭಾರತಕ್ಕೆ ನಿಸ್ತಾರವಿಲ್ಲ ಶಕುನಿ, ನಿಸ್ತಾರವಿಲ್ಲ ಶಕುನಿ. ಸ್ಥಿರನಾಗು ಕರ್ಣ. ದುರ್ಯೋಧನನಲ್ಲಿ ನಿನ್ನ ಸ್ನೇಹವನ್ನು ನಿರಾಕರಿಸಿದ ಪ್ರತೀಕಾರ ನಿನ್ನ ಮನಸ್ಸಿನಲ್ಲಿರುವುದು. ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೆ ಶತ್ರುದಾನ ಮಾಡುವುದಿಲ್ಲವೆಂದು ಶಪಥವನ್ನು ಮಾಡು. ಆಗ ಕೌರವರು ತಿಳಿಯಲಿ ಕರ್ಣನ ಶಸ್ತ್ರಾಧಾರಣದ ಅಭಾವವು ಎಂತಹ ಅನರ್ಥಕಾರಿ ಎಂಬುದನ್ನು. ಶಕುನಿ, ಕರ್ಣ, ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ಹೇಡಿಯಂತೆ ಮನೆಯಲ್ಲಿ ಕುಳಿತುಕೊಳ್ಳುವುದು ನನ್ನಿಂದಾಗದು ಶಕುನಿ, ನನ್ನಿಂದಾಗದು. ನಂಬು ಅಂಗರಾಜ, ಯುದ್ಧ ಕ್ಷೇತ್ರದಲ್ಲಿ ಸ್ವಪಕ್ಷದಿಂದ ಅವಮಾನಿತವಾಗುವ ಇಚ್ಛೆ ಇದ್ದರೆ ಶಸ್ತ್ರಧಾರಣ ಮಾಡು. ದ್ರೋಣ, ಶಲ್ಯ ಮುಂತಾದವರು ಇದಕ್ಕಿಂತ ಹೆಚ್ಚಿನ ಅಪಮಾನವನ್ನು ಮಾಡಲು ಯೋಚಿಸಿರುವಂತಿದೆ. ಗುರುಜನರ ಮೇಲೆ ಭಕ್ತಿಯಿಂದ ದುರ್ಯೋಧನನು ಈ ರೀತಿ ತಾಟ ಸ್ವಭಾವವನ್ನು ವಹಿಸುವುದು. ಶಕುನಿ, ಕರ್ಣ, ನಾನಾರಿಗೆ ರಣವಂಗೈಯಲಿ ದುರದ ನಾನಾರಿಗೆ ರಣವಂಗೈಯಲಿ ಜಡಮತಿಗಳೆನ್ನಂ ದೂಷಿಸುತ್ತಿಹರೋ ದೇವಾ. ಕುರುಪಿತಾ ಮಹಾಭೀಷ್ಮನು, ಕುರುಪಿತಾ ಮಹಾಭೀಷ್ಮನು ಪರಾಜಿತನಾಗಲ್ಕೆ ತೊಡಲಾರೆನು ಈ ಅಸ್ತ್ರ, ಇದೇ ಎನ್ನ ಶಪಥ. ಸರಿಯಾಗಿ ಹೇಳಿದೆ ಶಕುನಿ. ದುರ್ಯೋಧನನಲ್ಲಿ ಇಂಥ ಪರಿವರ್ತನೆಯಾದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ? ಈ ಯುದ್ಧದಲ್ಲಿ ಭೀಷ್ಮನು ಪರಾಜಿತನಾಗುವವರೆಗೆ ಈ ಅಸ್ತ್ರಗಳನ್ನು ತೊಡುವುದಿಲ್ಲ. ಇದೇ ನನ್ನ ಶಪಥ. ಶಪಥವೇನು ಕಾರಣತಕ್ಕ? ನಾನು ನಿನಗಾಗಿ ಎಲ್ಲೆಲ್ಲಿ ಹುಡುಕಿದರು, ಒಂದು ಎಷ್ಟು ಒತ್ತಾಯಿತು ಕಾರಣಸಕ್ಕ? ಬಹಳ ಒತ್ತಾಗಲಿಲ್ಲ ಕುರುರಾಜ. ಆದರೆ ಇಲ್ಲಿ ಒಂದು ಕ್ಷಣವೂ ನಿಲ್ಲುವ ಪ್ರವೃತ್ತಿ ಇಲ್ಲ. ಪುನಃ ನೋಡುವೆನು, ಆಗ ನನ್ನ ಶಪಥವೇನೆಂದು ತಿಳಿಯುವೆ. ನಿಲ್ಲು ಕರ್ಣ, ನಿನಗೊಂದು ಸಂತೋಷದ ಸುದ್ದಿ ಇರುವುದು. ಕ್ಷಮಿಸು ಮಿತ್ರ. ಆರ್ಯರ ಮಧ್ಯೆ ಪದದಲಿತರಾಗಿ ಪಶುಗಳಂತೆ ಜೀವಿಸುವ ಈ ಹೀನ ಕುಲದವರಿಗೆ ಸಂತೋಷದ ಸುದ್ದಿಯಲ್ಲಿ
ಹೋಗು ಕರ್ಣ, ಹೋಗು ಹೋಗು ನಿಲ್ಲು ಹೋಗು. ನಿಲ್ಲು ಕರ್ಣ. ಹೋಗು ಕರ್ಣ. ಇದೇನು ಶಕುನಿ, ಈ ದಿನ ಕರ್ಣನ ರೀತಿಯೇ ಬೇರೆಯಾಗಿರುವುದಲ್ಲ. ನಾನು ಬಹುವಾಗಿ ಯೋಚಿಸಿ ಕರ್ಣನನ್ನು ಅಂಗಾಧಿಪತಿಯನ್ನಾಗಿ, ಕರ್ಣನ ರಾಜ್ಯಾಧ್ಯಕ್ಷನಾಗಿ ನೇಮಿಸಬೇಕೆಂದು ನಾನು ಇಲ್ಲಿಗೆ ಬಂದಿದ್ದು. ಏನು ಕರ್ಣನಿಗೆ ಸೇನಾಧಿಪತ್ಯವೇ? ಇದು ಪರಿಹಾಸವೇ ದುರ್ಯೋಧನ? ಅದೇಕೆ? ಕರ್ಣನ ವೀರಪುರುಷನಲ್ಲವೇ? ಇರಬಹುದು, ಆದರೆ ಕುಲಮರ್ಯಾದೆಯನ್ನು ಕೆಡಕುವುದರಿಂದ ಅಪಮಾನವಾಗುವುದೆಂದು ನೀನು ಬಲೆಯ ದುರ್ಯೋಧನ. ಭೀಷ್ಮನು ಯುದ್ಧರಂಗದಿಂದ ಪರಾಜಿತನಾಗದವರೆಗೆ ಕರ್ಣನು ಶಸ್ತ್ರಧಾರಣ ಮಾಡುವುದಿಲ್ಲವೆಂದು ಇದೀಗ ಶಪಥವನ್ನು ಮಾಡಿದನು. ಭೀಷ್ಮನು ಕೋಪಗೊಳ್ಳುವರು, ಆದುದರಿಂದ ನಿಧಾನವಾಗಿ ಯೋಚಿಸು ಕೌರವೇಶ್ವರ. ಸರಿ, ಹಾಗೆ ಮಾವ, ಈಗೇನು ಮಾಡುವುದು? ಸೇನಾಧಿಪತ್ಯವನ್ನು ವಹಿಸುವಂತೆ ಭೀಷ್ಮರನ್ನು ಪ್ರಾರ್ಥಿಸು. ಯುದ್ಧವು ಸನ್ನಿಹಿತವಾಗಿದೆ, ಈಗ ಯೋಚಿಸುವ ಸಮಯವಿಲ್ಲ ಕೌರವೇಶ್ವರ. ಹಾಗೆ ಮಾಡುವೆವು. ನೀನು ನನ್ನ ಸಂಗಡ ಬಾ ಮಾವ. ನಡೆ ದುರ್ಯೋಧನ, ಹೋಗೋಣ. ಕರ್ಣನ ಶಪಥ, ಭೀಷ್ಮನ ಪತನ, ದುರ್ಯೋಧನನ ಅಧಪ್ಪತನ. ದುರ್ಯೋಧನನ ಅಧಪ್ಪತನ. ಈ ಶಕುನಿಗೆ ಆನಂದ, ಪರಮಾನಂದ. ಆನಂದ ಆನಂದ, ಶಕುನಿಗೆ ಪರಮಾನಂದ. ಆನಂದ ಆನಂದ, ಶಕುನಿಗೆ ಪರಮಾನಂದ. ಆನಂದ. ಕುರುಕ್ಷೇತ್ರದ ಸಂಗ್ರಾಮ, ಗುರುಕುಲ ವಂಶದ ನಿರ್ನಾಮ. ಕುರುಕ್ಷೇತ್ರದ ಸಂಗ್ರಾಮ, ಗುರುಕುಲ ವಂಶದ ನಿರ್ನಾಮ. ಪಾಂಡವರಿಗೆ ಜಯವೋ, ಆ ಕೌರವಗೆ ಅಪಜಯವೋ. ಪಾಂಡವರಿಗೆ ಜಯವೋ, ಆ ಕೌರವಗೆ ಅಪಜಯವೋ. ಆನಂದ ಆನಂದ, ಶಕುನಿಗೆ ಪರಮಾನಂದ. ಆನಂದ. ಚೇಡಿನ ಸರ್ಪವು ಎಡಬಿಚ್ಚಿ ಸರಸವನಾಡಲು ಬಯಸುತ್ತಿದೆ. ಚೇಡಿನ ಸರ್ಪವು ಎಡಬಿಚ್ಚಿ ಸರಸವನಾಡಲು ಬಯಸುತ್ತಿದೆ. ನಿನ್ನ ವಿನಾಶಕ್ಕೆ ನಾಂದಿ ಹಾಡಿ ಆನಂದವನ ಹೊಂದುವನು. ನಿನ್ನ ವಿನಾಶಕ್ಕೆ ನಾಂದಿ ಹಾಡಿ ಆನಂದವನ ಹೊಂದುವನು. ಆನಂದ ಆನಂದ, ಶಕುನಿಗೆ ಪರಮಾನಂದ. ಆನಂದ.
ದೀನದಯಾನಿಧಿ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿಯ? ಆತ್ಮೀಯ ಸಜ್ಜರಿಂದ ಪರಿಚಯಿಸಲ್ಪಟ್ಟೆ ಕೈ ಹಿಡಿದ ಪತಿಗಳು ಭೋಗ ವಸ್ತುವಿನಂತೆ ಪಣವಾಗಿಟ್ಟು ಸೋತರು. ಹಸ್ತಿನಾವತಿಯಲ್ಲಿ ಸರ್ವರ ಸಮಕ್ಷ ದುಶ್ಯಾಸನದಿಂದ ಅಪಮಾನಿತಳಾದೆನು. ಇನ್ನಾದರೂ ನೆಮ್ಮದಿಯಿಂದ ಕಾಲ ಕಳೆಯೋಣವೆಂದರೆ ಅದು ನನ್ನ ಪಾಲಿಗೆ ಇಲ್ಲದಂತಾಗಿ ಹೋಯಿತು. ಛೇವಿದ ಈ ದ್ರೌಪದಿಯ ಹಣೆಯಲ್ಲಿ ಇನ್ನೂ ಏನೇನು ಬರೆದಿರುವೆ ದೇವ. ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಏನಾಯಿತು? ನಿಷ್ಕಾರಣವಾಗಿ ಅಳುತ್ತಿರುವೆ ಏಕೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ನನ್ನ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವುದು. ನೀವಾದರೂ ಪುರುಷರು ಯಾರಾದರೂ ನಿಮಗೆ ಅಪಮಾನ ಮಾಡಿದರೆ, ದುರ್ವಾಕ್ಯಗಳನ್ನಾಡಿದರೆ ನೀವೇ ಅವರಿಗೆ ಪ್ರತಿಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು. ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯವೂ ಬೇಕು. ಸೇವಿದ ಈ ದ್ರೌಪದಿ ಹಣೆಯಲ್ಲಿ ಇನ್ನೂ ಏನೇನು ಬರೆದಿರುವುದೇ? ಅಳಬೇಡ ಪಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪರಾದ ಋಷಿಗಳು ಮಾಡಿದ ಆಜ್ಞೆ. ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವುದು ಋಷಿಗಳ ಆಜ್ಞೆಯಲ್ಲವೇ? ಪತಿಗಳು ತಪಸ್ಸು ಮಾಡಿಯೇ ಪಡಿಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದಿಂದ ಆದ ಅವಿಕದಿಂದ ಆದ ನಿಂದನೆಯು ನಮ್ಮಣ್ಣ ಧರ್ಮರಾಯನು ಮಾಡಿದ ಒಂದು ದಿನದ ಅವಿವೇಕದಿಂದ ಆದ ನಿಂದನೆಯು ಸಾಯುವರೆಗೂ ನಮ್ಮನ್ನು ಬಿಟ್ಟಿದ್ದಲ್ಲ. ಪ್ರೀತಮೆ, ಪಾಂಚಾಲಿ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಿನ್ನನ್ನು ಎಷ್ಟೋ ಬಾರಿ ಕೇಳಿಕೊಂಡಿಲ್ಲವೇ? ಆದದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು ಪ್ರೀತಮೆ. ಈ ದಿನ ನೀನೇಕೆ ಹೀಗಾಗಿರುವೆ ಎಂದು ನನ್ನೊಡನೆ ತಿಳಿಸಬಾರದೆ ಪ್ರಾಣಕಾಂತೆ? ತಿಳಿಸುವೆನು, ಆದರೆ ಅದರಿಂದಾಗುವ ಪ್ರಯೋಜನವಾದರೂ ಏನು? ಎಷ್ಟೇ ಆದರೂ ಅಣ್ಣನ ಅದು ಇಂದಿನ ಮಾತು. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ಕೇಳಿ, ಈ ದಿನ ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆ. ಅಲ್ಲಿಗೆ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು
ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಕೇಳಲು ದೂತನನ್ನು ಆಸ್ಥಾನಕ್ಕೆ ಕಳಿಸಿರುವರು. ಇನ್ನೇನು ಸಂಧಿ ಆಗುವುದು. ಆಗಲಾದರೂ ಈ ನಿನ್ನ ಬಿಚ್ಚಿದ ಬಿರುಗುವುದಲು ಕಟ್ಟಿವೆಷ್ಟೆಂದು ಕೇಕೆ ಹಾಕಿ ಪರಿಹಾಸ್ಯ ಮಾಡಿ ನಕ್ಕಳು ಸ್ವಾಮಿ. ನುಡಿದಳೆ ಪರಿ ನೀಚಳೋ, ನುಡಿದಳೆ ಪರಿ ನೀಚಳೋ, ಕಡುಮದಾಂದಳು ಭಯಪಡದೆ ನುಡಿದಳೆ ಪರಿ ನೀಚಳೋ. ಅಂಚಲೆ ಸ್ವಾಮಿ ಭಾನುಮತಿ ಎಂದು ಮತಿ ನಿನ್ನಿಸದೆ ಕಂದಿಸದೆ, ಭಾನುಮತಿ ಎಂದು ಮತಿ ನಿನ್ನಿಸದೆ ಸುಂದರಿಂದ ಭಗವ ಭಗವ ಪರಿಸಿದ್ದಾಳೆ. ಸುಂದರಿಂದ ಭಗವ ಭಗವ ಪರಿಸಿದ್ದಾಳೆ. ನುಡಿದಳೆ ಪರಿ ನೀಚಳೋ, ಕಡುಮದಾಂದಳು ಭಯಪಡದೆ ನುಡಿದಳೆ ಪರಿ ನೀಚಳೋ. ಏನು ಹೇಳಿದ ಪಂಚಾಲೆ? ದುರ್ಯೋಧನದಲ್ಲಿ ಸಂಧಿಸುವ ಪ್ರಯತ್ನ ನನ್ನ ಕಡು ಹೋಗಿರಿ. ಆ ದುರ್ಯೋಧನದೇ ಮತ್ತೆ ಸಂಧಿಗೆ ಪ್ರಯತ್ನ. ಹಾಗಾದರೆ ಈ ಸಂದೇಹವು ನಿಶ್ಚಯವಾಯಿತು. ಅದಿರಲಿ, ಯಾರು ಯಾರು ರಾಯಭಾರಕ್ಕೆ ಹೋಗಿದ್ದವರು? ಯಾರು ಪುಣ್ಯಾತ್ಮನಾರೇ? ಮತ್ತಿನ್ಯಾರು? ನಮ್ಮ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಕೃಷ್ಣ ಕೃಷ್ಣ ಕೃಷ್ಣ. ಛೇ, ಗೋಪಿಕಾಂಗೇರ ವಿಲಾಸಪುರಗಳಿಂದ ಮಗ್ನನಾದ ಆ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಈಗಾಗಬಹುದೆಂದು ನಾನು ತಿಳಿದಿದ್ದೆ. ಅದಿರಲಿ, ಆ ನನ್ನ ದುರಂಕಾರಿ ದುರ್ಯೋಧನ ಪಾನುಮತಿಗೆ ನೀನ್ ಏನೆಂದು ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂಬುದಾಗಿ? ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಬಿಚ್ಚಿದ ಬಿರುಗುವುದಲು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಬಾಪು ಪಾಂಚಾಲೆ, ಬಾಪು ಬಲು ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ಈ ಸಂತದ ಸಮಯದಲ್ಲಿ ಪ್ರೀತಮೆ ಸ್ವಾಮಿ, ಈ ಸಂತದ ಸಮಯದಲ್ಲಿ ಈ ತೊಡೆ ಎಂಬ ಸಿಂಹಾಸನವನ್ನು ಅಲಂಕರಿಸಬಾರದೆ? ಎಲ್ಲಿ ಅಲಂಕರಿಸಿರಿ ಸ್ವಾಮಿ? ಜಾಣೆ ನನ್ನ ಜಾಣೆ ಮುದ್ದಾಡುವೆನು ಬಾರೆ. ಜಾಣೆ ನನ್ನ ಜಾಣೆ ಮುದ್ದಾಡುವೆನು ಬಾರೆ. ಜೀವನ ಪ್ರೇಮದ ಪ್ರೇಯಸಿ ನೀನೆ, ಜೀವನ ಮೋಹದ ಮಡದೆಯು ನೀ. ಜಾಣೆ ನನ್ನ ಜಾಣೆ ಮುದ್ದಾಡುವೆನು ಬಾರೆ. ಗುರುಕುಲದ ದಮನ ಪಿಡಿಯುತ್ತರಣದ ಗುರುವಂಶವನ್ ನಾಶವಗೈವೆ. ಗುರುಕುಲದ ದಮನ ಪಿಡಿಯುತ್ತರಣದ ಗುರುವಂಶವನ್ ನಾಶವಗೈವೆ. ದುರ್ಲಭ ಸಾಧ ಮಳೆಯನ್ನು ಮುರಿದು, ದುರ್ಲಭ ಸಾಧ ಕರುಳನ್ನು ಬಯದು ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ. ಬೆಚ್ಚಿದ ಮುಡಿಯನ್ನು ಕಟ್ಟುವೆ. ಜಾಣೆ ನನ್ನ ಜಾಣೆ ಮುದ್ದಾಡುವೆನು ಬಾರೆ. ನನ್ನ ಪ್ರೇಮದ ಪ್ರೇಯಸಿ ನೀನೆ, ನನ್ನ ಮೋಹದ ಮಡದಿಯು ನೀ. ಜಾಣೆ ಬಲು ಜಾಣೆ ಮುದ್ದಾಡುವೆನು ಬಾರೆ. ಪಡೆಯನ್ನು ಪಿಡಿಯುತ್ತರಣದ ಶತಕೌರವರ ನಾಶವಗೈವೆ. ತುಪ್ಪುಗಳ ಪಡೆಯನ್ನು ಪಿಡಿಯುತ್ತರಣದ ಶತಕೌರವರ ನಾಶವಗೈವೆ. ದುರುಳ್ಳದ ಶಾತ ಒಡಲದು ಬಗೆದು, ದುರುಳ್ಳದ ಶಾತ ಒಡಲದು ಬಗೆದು ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ. ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ. ಜಾಣೆ
ನನ್ನ ಮೋಹದ ಒಡನೆಯು ತಾನೆ ಬಲು ತಾನೆ ಮುತ್ತಾಡುವೆನು ಬಾರೆ ಮುತ್ತಾಡುವೆನು ಬಾರೆ. ಸಮಯವಿದೆ ಶೃಂಗಾರಕ್ಕೆ ಭೀಮ. ಸಮಯವಿದೆ ಶೃಂಗಾರಕ್ಕೆ ಭೀಮ. ಸಮಯವಿದೆ ಶೃಂಗಾರಕ್ಕೆ ಭೀಮ. ಮಮತೆಯ ಮನೆಗೆ ರಾಮ. ಮಮತೆಯ ಮನೆಗೆ ರಾಮ. ಸಮಯವಿದೆ ಮನಮುದಿಸುವ ಮಧು ಹಾಸ ವಿಲಾಸ. ಮನಮುದಿಸುವ ಮಧು ಹಾಸ ವಿಲಾಸ. ಗೌರವ ಶಿರವ ಧರೆಯೊಳು ನೀನು. ಗೌರವ ಶಿರವ ಧರೆಯೊಳು ನೀನು. ಚೆಲ್ಲುತ್ತ ಸೇರುವೆ. ಆಗ ಪ್ರೀತಮೆ ಆಗ ದೇವಿ ಸ್ವಾಮಿ ಪ್ರೀತಮೆ ಯಾವಾಗ ನೀವ್ ಯಾವಾಗ ಹೇಳ್ತೀಯ ಅವಾಗ. ಚೆಲ್ಲುತ್ತ ಸೇರುವೆ ಕಾವ್ಯ ನೀನು. ಸ್ವಾಮಿ ಚೆಲ್ಲುತ್ತ ಸೇರುವೆ ಕಾವ್ಯ ನೀನು. ಸಮಯವಿದೆ ಶೃಂಗಾರಕ್ಕೆ ಭೀಮ. ಸಮಯವಿದೆ ಶೃಂಗಾರಕ್ಕೆ ಭೀಮ. ಮಮತೆಯ ಮನಗೆ ರಾಮ. ಮಮತೆಯ ಮನಗೆ ರಾಮ. ಸಮಯವಿದೆ ಶೃಂಗಾರಕ್ಕೆ ಭೀಮ. ಸಮಯವಿದೆ ಶೃಂಗಾರಕ್ಕೆ ಭೀಮ. ಪ್ರೀತಮೆ ಸ್ವಾಮಿ ನೆನಪಿದೆ, ಹಿಂದೊಂದು ದಿನ ಈ ನನ್ನ ಬೆಚ್ಚಿದ ಬಿರುಗುವುದನ್ನು ನೋಡಿ ನೋಡಿ? ಗುರುಕುಲಾಂತಕರ ಕಾಳರಾತ್ರಿ ಎಂದು ಸಂಬೋಧಿಸಿ ಮತ್ತು ಏನೇನು ಹೇಳಿದಿರಿ? ಪಾಂಚಾಲಿ ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಈ ಭೀಮಸೇನನು. ಆಹಾ, ಹೇಳುವುದು ಮಾತ್ರವಲ್ಲ ಸ್ವಾಮಿ, ಆಡಿದಂತೆ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ಸುಮ್ಮನೆ ಇಚ್ಛಿಸಿದ್ರೆ ಏನು ಪ್ರಯೋಜನ? ಎಷ್ಟೇ ಆದ್ರೂ ಅಣ್ಣನ ಪಾಂಚಾಲಿ ಬಿಡು ಬಿಡೇಕೆ ನೋಡಿವೆ ರೂಪದ ಸೊತ್ತ ಬಿಡು ಬಿಡೇಕೆ ನೋಡಿವೆ. ಪಾಂಚಾಲಿ ಚಂಡ ಹರಣದೆ ಬಂಡವೇ ಕ್ರಮ. ಚಂಡ ಹರಣದೆ ಬಂಡವೇ ಕ್ರಮ ಖಂಡಿಸುವೆ ವಿಪ್ರಿಯಾದರನ. ನಿಜವೇ? ಭಲೆ ಸ್ವಾಮಿ. ಖಂಡಿಸುವೆಲ್ಲ ವಿಪ್ರಿಯಾದರ ಬಂಡ ಹೇಳಿತು ಶಾಸನ ರಕ್ತದೆ. ಬಂಡ ಹೇಳಿತು ಶಾಸನ ರಕ್ತ ಬಂಡ ಬಾಚಿ ಮಾಡಿ ಖಂಡಿಸುವೆನ ಬಿಡು ಬಿಡೇಕೆ ನೋಡಿವೆ ರೂಪದ ಸೊತ್ತ ಬಿಡು ಬಿಡೇಕೆ ನೋಡಿವೆ. ಪಾಂಚಾಲಿ ಸುಮ್ಮನೆ ನನ್ನನ್ನು ಕೆರಳಿಸಬೇಡ. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಬಲು ಆತುರದಿಂದ ನಿರೀಕ್ಷಿಸುತ್ತಿದ್ದೇನೆ.
ಧರ್ಮಪರಾಯಣನಾದ ಯುಧಿಷ್ಠರನು ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು. ಆದರೆ ಈ ಪ್ರಚಂಡ ಭೀಮನು ಎಂದಿಗೂ ಸಹಿಸುವುದಿಲ್ಲ, ಸಹಿಸಲಾರ. ನೋಡು, ಆಗಲೇ ಭೀಮನು ಸಂಧಿಯ ಪ್ರಸ್ತಾಪ ತಿಳಿದು ಕೆಲ್ಲದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಅವನು ಸಮಾಧಾನ ಮಾಡಲು ನಿನ್ನಿಂದ ಹೊರತು ಮತ್ತಾರೊಂದು ಸಾಧ್ಯವಿಲ್ಲಣ್ಣ. ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯು ಕಾರಣವೆಂದು ತೋರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಕೌರವರೊಡನೆ ಯುದ್ಧಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದು ನನಗೆ ದುಸ್ಸಾಹಸವಾಗಿದೆ. ಪಾಂಚಾಲಿ, ದುಡುಕುವುದನು ಚಿತ್ತವೇ ಭೀಮ ಸಹೋದರ, ದುಡುಕುವುದನು ಪಾಂಚಾಲಿ, ನನ್ನಲ್ಲಿ ಕೋಪವೇ ತಮ್ಮ. ಪಾಂಚಾಲಿ, ಸಮಾಚಾರವೇನು? ಅಣ್ಣೇಕೆ ಸಿಟ್ಟಾಗಿರುವನು? ಏಕೆ? ಈ ನನ್ನ ಬಿಚ್ಚಿದ ಬಿರುಗುವುದು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುವುದಿಲ್ಲವೇನು? ಅಗ್ರಜ, ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ಹೇಳಬೇಕೆಂದಿದ್ದೆ. ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ಹೇಳಿ ಬಿಡುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನ್ನು ಅನುಭವಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ಕಂಡವರ ಮನೆಯಲ್ಲಿ ಬಾಗಿಲಿನಲ್ಲಿ ದೇಹಿ ದೇಹಿ ಎಂದು ಭಿಕ್ಷಾಟನೆ ಮಾಡಲು ಪಾಂಡುರಾಜರು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಬಹುದು, ಆದರೆ ಒಂದು ಕ್ಷಣವೂ ಇದನ್ನು ನಾನು ಸಹಿಸಲಾರೇನು. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ಎಂದಿಗೂ ಉಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೇ ಗುರುಕುಲವನ್ನು ಸಮೂಲವನ್ನಾಗಿ ಮಾಡಬಲ್ಲದು. ನೀವು ನಿಶ್ಚಿಂತೆಯಿಂದ ಸಂಧಿ ಪ್ರಸ್ತಾಪದಲ್ಲಿ ಮಾಡಿರಿ. ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುವೆನು. ಸಮಾಧಾನ ಅಣ್ಣ, ಕೋಪ ಬೇಡ. ನಿಲ್ಲು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಅಣ್ಣ, ಕೋಪ ಮಾಡಬೇಡ. ಧರ್ಮರಾಜನು ನಮಗಿಂತ ಹಿರಿಯನು. ಅವನಿಗೆ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಮಾಡುವುದು ನಮಗೆ ಅನುಚಿತ. ಏನು ಹೇಳುವೆ ಪಾಂಚಾಲಿ? ಧರ್ಮವೆಂದು ಹಂಬಲಿಸ್ತಾ ಮಾನವ ಕ್ಷತ್ರಿಯ ಧರ್ಮವೇನೆಂಬುದನ್ನು ಮರೆಯುವುದು ನಿಮ್ಮೆಲ್ಲರಿಗೂ ಉಚಿತವೆನಿಸುವುದು. ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಪಾಂಚಾಲಿ, ಯುದ್ಧವು ಎಂತ ಘೋರ ಕರ್ಮವೆಂಬುದು ನೀನು ತಿಳಿದಿಲ್ಲ. ಅಭಿಮಾನಕ್ಕೆ ವಶರಾಗಿ ನಾವು ಯುದ್ಧವನ್ನು ಪ್ರಾರಂಭಿಸಿದರೆ ನಮ್ಮ ಅವಿಚಾರಕ್ಕಾಗಿ ಮುಂದೆ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಸಂಧಿಗಾಗಿ ಇಷ್ಟೊಂದು ಪ್ರಯತ್ನಿಸುತ್ತೇನೆ. ರಾಜೇಂದ್ರ, ಧೌಮ್ಯನನ್ನು ಕಳಿಸಿ ಪುನಃ ಅಪಮಾನಕ್ಕೀಡಾಗುವರಲ್ಲ ಎಂಬುದೇ ನನ್ನ ಚಿಂತೆ. ಅರ್ಜುನ, ನನಗಿನ್ನಿಲ್ಲಿರಲು ಸಾಧ್ಯವಿಲ್ಲ.
ನಿಮ್ಮ ಅಪೌರುಷ ವರ್ತನೆ ಪುರಸ್ಕಾರವನ್ನು ನೀವೇ ಪುಂಜಿಸಿರಿ. ಪ್ರತಿಜ್ಞೆಯಿಂದ ನಡೆಯುವ ಸಹಕಾರ ಮಾತ್ರ ನನಗಿರಲಿ. ಸ್ವಾಮಿ, ಸ್ವಲ್ಪ ನಿಲ್ಲಿ. ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತಲೇ ಬರುತ್ತಿರುವರು. ಆತನಿಂದ ರಾಜ್ಯಸಭೆಯ ಸಮಾಚಾರವನ್ನು ತಿಳಿದ ಬಳಿಕ ನಿಮ್ಮಿಷ್ಟದಂತೆ ನಡೆದುಕೊಳ್ಳಿ. ವಾಸುದೇವ, ಅಲಂಕರಿಸು ವಾಸುದೇವ. ಬಹಳ ಸಂತೋಷ. ನಿನ್ನಿಂದಲೇ ನಮಸ್ಕರಿಸುವೆನು. ವಿಜಯಶಾಲೆ ಹೋದರಾ ಪರಮಾತ್ಮ? ಪರಮಾತ್ಮ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ಜಯಶರಾಗಲಿ ಪಾಂಡಪುತ್ರರೇ. ಮಾಧವ ನಿನ್ನಯ ಚರಣವನ ಅಬಲ ಪಾಂಡವ ಸಲಹಯ್ಯ. ಮಾಧವ ನಿನ್ನಯ ಚರಣವನ ಅಬಲ ಪಾಂಡವ ಸಲಹಯ್ಯ. ಜಾತಿ ಪಾತನ ಜಾತಿ ಪಾತನ ಜೋಡಿಯೋ ನೀತಿಯ ನಳಿಯನೆ ಜಾತಿಯ ಪಡೆ ನೀತಿಯ ನಳಿಯನೆ ಜಾತಿಯ ಪಡೆ. ಮಾಧವ ನಿನ್ನಯ ಚರಣವನ ಅಮರ ಪಾಂಡವ ಸಲಹಯ್ಯ. ಭಕ್ತವತ್ಸರ ವಿರುದನಾಗಿದ ಭಕ್ತರ ಮರೆಯನ್ನು ಹಾಲಿಸುವೆ. ಭಕ್ತರ ಮರೆಯನ್ನು ಹಾಲಿಸುವೆ. ಚಿತ್ತದನಯ್ಯನ ಚಿತ್ತವನೆಲ್ಲ ಚಿತ್ತದನಯ್ಯನ ಚಿತ್ತವನೆಲ್ಲ ವಿಸ್ತರಿಸೋ ನೀವು ಉದ್ಧರಿಸೋ. ಮಾಧವ ನಿನ್ನಯ ಚರಣವನ ಅಮಲ ಪಾಂಡವ ಸಲಹಯ್ಯ. ಸ್ವಾಮಿ, ಹೋದ ಕಾರ್ಯವೇನಾಯಿತು? ಓದವರು ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಸಂಧ್ಯೆಯ ವಿಚಾರವು ನಡೆಯಿತಷ್ಟೇ. ಓ, ನಡೆಯಿತು. ಪಾಂಚಾಲೆ, ನನಗಿನ್ನಲಿರಲು ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಹರವಲ್ಲಿ ನಡೆಯಲಿ. ನನ್ನ ಪ್ರತಿಜ್ಞೆಯಂತೆ ನಾನು ನಡೆಯುವೆನು. ಸ್ವಲ್ಪ ನಿಲ್ಲಿ ಸ್ವಾಮಿ, ನಮ್ಮಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯೋದರಲ್ಲಿ ನನ್ನ ತಾಳ್ಮೆಯ ಮುಗಿಯೋದು. ಯದುಪತಿ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ಕೃಷ್ಣ, ನಿನ್ನ ಪ್ರವಚನದ ಮಾತುಗಳು ನನಗೆ ಬೇಡವಯ್ಯ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಐತೆ. ನಾನು ಹೋಗಿದ್ದು ಸಹ ಅದಕ್ಕಾಗಿ ಒಳ್ಳೆ ಭೀಮಸೇನ. ಯಾದವಾಗಿರಿ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸದ ನೆಪದಿಂದ ಅರ್ಜುನನ ಬಳೆ ತೊಟ್ಟ. ಈ ಸಂಧಿಯ ನೆಪದಲ್ಲಿ ನಮ್ಮೆಲ್ಲರಿಗೂ ಬಳೆ ತೊಳಿಸಲು ಬಣಿಸುತ್ತಿರುವಯ್ಯ. ಯಾದವಾಗಿರಿ, ಈ ಪಾಂಡುಪುತ್ರರ ಮೇಲೆ ನಿನಗೆ ಎಷ್ಟೊಂದು ಆಕ್ರೋಶ ಬೇಕಯ್ಯ. ನಿನಗೆ ಇಷ್ಟೊಂದು ಅಸಹನ ಯಾಕೆ ಹೋದರ? ಸಾವಧಾನದಿಂದ ಹಲ್ಲವನ್ನು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದೆ ಎಂದು ನಾನು ಹೇಳಲಿಲ್ಲವೇ? ಈ ಸ್ವಾಭಿಮಾನ ಶೂನ್ಯ ಸಂಬಂಧದೊಡನೆ ಈ ಚಂಡ ಭೀಮನಿಗೆ ಅಂತಹ ಸಂಬಂಧವಯ್ಯ. ಇರುವುದು ಅತ್ಯಂತ ನಿಕಟವಾದ ಸಂಬಂಧವಿರುವುದಯ್ಯ. ಕೃಷ್ಣ, ಮುಂದೇನಾಯಿತು? ಸಭೆಯಲ್ಲಿ ನಿಮ್ಮ ಸಂಧಾನವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು ವಾಸುದೇವ? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮೊದಲಾದವರು. ದುರ್ಯೋಧನ ಆತನು ಸಮ್ಮತಿಸಿದನು. ಈ ದುರ್ವಾರ್ತೆಯನ್ನು ಕೇಳಬೇಕೆಂದು ನಿನ್ನ ಇಚ್ಛೆ ಆಗಿತ್ತಲ್ಲವೇ? ಅದನ್ನು ಸಾಧಿಸಿ ಬಿಟ್ಟಲೆಯ. ಅಗ್ರಜ, ನಿಮ್ಮ ಅಪೌರುಷ ವರ್ತನೆ ಪುರಸ್ಕಾರದ ಫಲವನ್ನು ನೀವೇ ಪುಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವುದೇ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾದವಾಗಲಿ ಏಕ ಚಿಂತಿಪೆ ಬೃಹದನಂದಿನಿ ಆಚಾರ್ಯ ಏಕ ಚಿಂತಿಪೆ ಬೃಹದನಂದಿನಿ ಭಯ ಬಿಡು ಪಾಂಚಾಲೆ ಪರಮ ಸದ್ಗುಣೆ
ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸುವೆನು. ಭೀಮಸೇನ, ನೀ ನಿಜವಾಗಿಯೂ ಹಿಡಂಬಾಪದಿಯೇ ಸರಿ. ನಿನಗಿಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿನ ಆಳೋದು ಹೇಗೆ ಸಾಧ್ಯವಾಗುತ್ತಿತ್ತು? ನೀನು ಸಾವಧಾನ ತಂದುಕೊಂಡು ಎಲ್ಲವನ್ನು ಕೇಳು. ದುರ್ಯೋಧನ ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಕೃಷ್ಣ, ಏನು ಹೇಳಿದೆ? ಇನ್ನೊಮ್ಮೆ ಹೇಳು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ದುರ್ಯೋಧನ ಸಂದೇಶ? ನನ್ನ ಕಡು ವೈರಿ ದುರ್ಯೋಧನ ಸಂದೇಶ. ಹಾಗಾದರೆ ಇದು ಸಂಧಿಯಾಗಿರುವುದಿಲ್ಲ. ಕೃಷ್ಣ, ಹೇಳು ಆ ಸಂದೇಶ? ಭೀಮಸೇನ, ಆ ಸಂದೇಶವನ್ನು ಕೇಳುವ ಇಚ್ಛೆ ನನಗಿದ್ದರೆ ನೀನು ಕ್ಷಣಕಾಲನ ಪಾರ್ಶ್ವದಲ್ಲಿ ಕೈ ಕಟ್ಟಿ ಕುಳಿತುಕೊಳ್ಳಬೇಕು. ಹಾಗ ತಿಳಿಸುವೇನು ನಿನಗೆ ಪ್ರಿಯವಾದ ಸಂದೇಶ. ಇಲ್ಲಯ್ಯ, ನಿಂತಿದ್ದಂತೆ ಹೇಳಿಬಿಡು. ಎಲ್ಲರೂ ಹೋದರ ನೀನು ಕುಳಿತುಕೊಳ್ಳದ ಹೊರತು ಹೇಳಲಾಗುವುದಿಲ್ಲ. ಈ ಪರಿಹಾಸ ಬೇಕೆ ಕೃಷ್ಣ? ಪರಿಹಾಸ ಹೋದರ ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದು. ಅದಕ್ಕಾಗಿ ಹೇಳುತ್ತಿರುವೆನು. ಆಗಲಿ, ನಿಂಚೆಯಂತೆ ಕುಳಿತುಕೊಳ್ಳುವೇನೋ. ಈಗಲಾದರೂ ಹೇಳು, ಏನು ಆ ಸಂದೇಶ? ಭೀಮಸೇನ, ಹಾಗಾದರೆ ನೀನೀಗ ನನ್ನ ಬಂದಿ. ಕ್ಷಣಕಾಲ ಮಾತ್ರ ಆಗಬಹುದು. ಎಲ್ಲಿ ಗದೆಯನ್ನು ಬಿಡು. ಬಿಡು ಭೀಮಸೇನ. ಅರ್ಜುನ, ಪರಮಾತ್ಮ, ಕ್ಷಣಕಾಲ ಗದೆಯನ್ನು ಭದ್ರವಾಗಿ ಹಿಡಿದಿರು. ಯಜ್ಞಸೇನಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ಅಣ್ಣ, ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವನೆ? ಹಾಗಾದರೆ ತೆಗೆದುಕೋ ಹಗ್ಗವನ್ನು. ಇದರಿಂದ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯವೇ? ಪರಿಹಾಸದ ಪದ. ಶತ್ರುಗಳ ಹಡಮರಿ ಬಿಡಿಸುವುದರಲ್ಲಿ ನೀನು ಮಹಾ ಪಂಡಿತೆಯಂತೆ. ಹಾಗೆಯೇ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸಲು ಬರುವುದೇನೋ ನೋಡೋಣ ಎಂದಷ್ಟೇ. ಭೀಮಸೇನ, ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ನಿಮ್ಮಣ್ಣನ್ನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಸರಿ, ಹಾಗೇ ಮಾಡುವೆ. ಬಂಧಿಸಿದ ಪದ ಅಗತ್ಯವಾಗಿ ಭದ್ರವಾಗಿ ಬಂಧಿಸಿದೆಯಾ? ಭದ್ರವಾಗಿ ಬರೆ. ನಾನೊಂದು ಸಾರಿ ಪರೀಕ್ಷಿಸಲೇ? ಅಗತ್ಯವಾಗಿ. ಭೀಮಸೇನ, ಅಪ್ಪ, ನನಗೀಗ ನಿರ್ಭಯವಾಯಿತು. ಈಗ ಕೇಳಿರಿ ಎಲ್ಲರೂ. ಭೀಮನನ್ನು ಬಂಧಿಸಿರುವ ಹಗ್ಗವು ಅಂದು ನಾನು ರಾಜಸಭೆಗೆ ಸಂಧಾನಕ್ಕೆ ಹೋಗಿದ್ದಾಗ ನನ್ನ ಅಂಗಾಂಗಗಳನ್ನು ಬಂಧಿಸಲವಾಗಿತ್ತು. ಯಾರು ಕಾರ್ಯವನ್ನು ಮಾಡಿದವರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲಿಸಿದರೆ ಹೌದು ಕೋದರ. ಯಾರು ದುರಾತ್ಮರು? ಮತ್ತಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರ್ಯಾದ ತಮ್ಮ ದುಶ್ಯಾಸನ ನಡೆಸಿದನು. ಇಂದ ಮಹತ್ ಕಾರ್ಯವು ಅವರಿಂದಲ್ಲದೆ ಮತ್ತಾರಿಗೆ ಸಾಧ್ಯ? ಪಾಂಚಾಲೆ, ನನ್ನ ಕರಗಳನ್ನು ಬಿಡಿಸೋ. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಭಿಮಾನವೂ ಶಿಖರ ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವಾಗ್ರಣಿಯನ್ನು, ನಮ್ಮ ಪಾಂಡವರ ರಾಯಭಾರಿಯನ್ನು ಈ ಹಗ್ಗದಿಂದ ಬಂಧಿಸಲಿಸಿದರೆ ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಪರಮಾತ್ಮ ಕನಿಕರ ಬರಲಿಲ್ಲವೇ? ನಿನಗೋದಯ ಬಾರದೆ ಪರಮಾತ್ಮ ಕನಿಕರ ಬರಲಿಲ್ಲವೇ? ಪರಮಾತ್ಮ ಕನಿಕರ ಬರಲಿಲ್ಲವೇ? ಧರ್ಮನಂದನ, ಭಕ್ತರ ದೇವ, ನಿಜಗ ವಂದಿತ ಭಕ್ತ, ಭಕ್ತರ ದೇವ.
ಧರ್ಮನಂದನ. ಸಂಸಾರಿಗಳು ನಾವು ಹಿಂಸೆಯಿಂದಿರಬೇಕು. ಸಂಸಾರಿಗಳು ನಾವು ಹಿಂಸೆಯಿಂದಿರುವೆವು. ಹಂಸಾಕ್ಷಿರಾಶಯದ ವಂಶವ ಉದ್ಧರಿಸು. ಹಂಸಾಕ್ಷಿರಾಶಯದ ವಂಶವ ಉದ್ಧರಿಸು. ನಿನಗೂ ದಯೆ ಬಾರದೆ ಪರಮಾತ್ಮ ಕನಿಕರ ಬರಲಿಲ್ಲವೇ. ಪರಮಾತ್ಮ ಕನಿಕರ ಬರಲಿಲ್ಲವೇ. ಕೃಷ್ಣ ಕೃಷ್ಣ. ವಾಸುದೇವ, ಈ ಧರ್ಮನಂದನ. ಸಂದೇಶಕ್ಕೆ ನಮಗಿನ್ನೂ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳೆಲ್ಲವನ್ನು ವಿಫಲವಾಗಿ ಮಾಡಿ ಮುಂದೆ ನಿಂತಿರುವುದು ಯುದ್ಧ. ಪರಮಾತ್ಮ, ನಿನಗೂ ತಿಳಿದಿದೆ ನಾನು ಎಂದು ಯುದ್ಧವನ್ನು ಬಯಸಿದವನಲ್ಲವೆಂದು. ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿರುವೆನು. ಪಾಂಚಾಲಿ, ನನ್ನ ಕರಗಳನ್ನು ಬಿಡಿಸು. ನೀನು ಬಿಡಿಸೋದಿಲ್ಲವೇ? ನೀನೆಲ್ಲೇ ಬಿಡಿಸುವೆ? ಎಷ್ಟೇ ಆಧಾರ ನೀನು ನಿಮ್ಮಣ್ಣನ ಆಜ್ಞೆ ಆಧಾರ ಕಳು. ಅಗ್ರಜ, ನನ್ನ ಕರಗಳನ್ನು ಬಿಡಿಸು. ನೀನು ಬಿಡಿಸುವುದಿಲ್ಲವೇ? ನೀನೆಲ್ಲಿ ಬಿಡಿಸುವೆ? ಧರ್ಮ ಧರ್ಮ ಎನ್ನುವ ಧರ್ಮದ ಗೊಟ್ಟು ನೀನು. ಧನಂಜಯ, ಕಿರೀಟಿ, ಪಾರ್ಥ, ನೀನಾದರೂ ನನ್ನ ಕೈಗಳನ್ನು ಬಿಡಿಸಯ್ಯ. ನೀನು ಬಿಡಿಸುವುದಿಲ್ಲವೇ? ನೀನೆಲ್ಲಿ ಬಿಡಿಸುವೆ? ಮೂರು ಲೋಕದ ಗಂಡ ನೀನು. ವಾಸುದೇವ, ಕೃಷ್ಣ, ನನ್ನ ಕೈಗಳನ್ನು ಕಟ್ಟಿಸಿದವನು ನೀನು. ನೀನಾರು ನನ್ನ ಕೈಗಳನ್ನು ಬಿಡಿಸಯ್ಯ. ನೀನು ಬಿಡಿಸುವುದಿಲ್ಲವೇ? ನೀನೆಲ್ಲಿ ಬಿಡಿಸುವೆ? ಕಂಡವರ ಮನೆಯಲ್ಲಿ ಬೆಣ್ಣೆ ಕದೆಯುವ ಬೆಣ್ಣೆ ಕಳ್ಳ ನೀನು. ನೀವ್ಯಾರೂ ಬಿಡಿಸಬೇಡಿರಿ, ನೀವ್ಯಾರೂ ಬಿಡಿಸಬೇಡಿರಿ. ನನ್ನ ಕರಗಳನ್ನು ನಾನೇ ಬಿಡಿಸಿಕೊಳ್ಳುವೆನು. ಎಲ್ಲ ಕೇಳಿರಿ ನನ್ನ ಪ್ರತಿಜ್ಞೆಯನ್ನು. ಆ ದಿನ ದುರ್ಯೋಧನ ಒಡ್ಡೋಗದಲ್ಲಿ ನಮ್ಮ ಧರ್ಮದ ದೈವವು ದುರ್ದೈವವನ್ನು ಮುಟ್ಟಿ ಕಣ್ಣೀರಿಡುತ್ತಾ ಪಾಂಚಾಲಿ ನಂದಿನಿಯು ಕಣ್ಣೀರಿಡುತ್ತಾ ಮುಕ್ತ ಕೇಶಿಯಾಗಿ ನಿಂತಿದ್ದಾಗ ಆ ದಿನ ಪ್ರತಿಜ್ಞೆ ಮಾಡಿದೆನು. ಈ ದಿನ ಯುದ್ಧ ಸನ್ನದ್ಧಾಗುವ ಮುನ್ನ ಪುನಃ ಪ್ರತಿಜ್ಞೆ ಮಾಡುವೆನು. ಫಲಶೂನ್ಯತೆಯ ಕುಳ ಏಡಿಗ ತಲೆ ತಂದು ನನಗೆ ತಲೆಗಳನ್ನು ನನ್ನ ದಾಹ ಮುಗಿಸಿಕೊಳ್ಳುವೆ, ನನ್ನ ದಾಹ ಮುಗಿಸಿಕೊಳ್ಳುವೆ. ಫಲಶೂನ್ಯತೆಗಳ ಕುಲ ಏಡಿ ತಲೆ ತಂದು ನನಗೆ ತಲೆಗಳನ್ನು ನನ್ನ ದಾಹ ಮುಗಿಸಿಕೊಳ್ಳುವೆ, ನನ್ನ ದಾಹ ಮುಗಿಸಿಕೊಳ್ಳುವೆ. ಪಾಂಡವರ ರಸಿಯ ತುರುಬನ ಚಂಡ ಕೌರವರ ಗುಂಡಿಗೆ ಸೀಳೆ. ಪಾಂಡವರ ರಸಿಯ ತುರುಬನ ಚಂಡ ಕೌರವರ ಗುಂಡಿಗೆ ಸೀಳೆ ಮೂಲಗಳ ತೊಂಡರಿಸಿ ಕಳಚಂಡಿಗೌತಣವ ಮಾಡಿದರು. ಮೂಲಗಳ ತೊಂಡರಿಸಿ ಕಳಚಂಡಿಗೌತಣವ ಮಾಡಿದರು. ಫಲಶೂನ್ಯತೆ ಕುಲ ಏಡಿಗಳ ತಲೆ ತಂದು ನನ್ನ ದಾಹ ಮುಗಿಸಿಕೊಳ್ಳುವೆ, ನನ್ನ ದಾಹ ಮುಗಿಸಿಕೊಳ್ಳುವೆ. ಭೀಮನ ಗಜೆಯಿಂದ ಸರ್ವತ್ವವು ತೋರ್ಪಡಿಸಿ ಸರ್ಪದಿ ಮೆರವ ಕೌರವರ ಕಾಲ್ಗಳನ್ನು ಹಿಡಿದು ಗಿರಗಿರದೆ ತಳ ಕಾಪಾಡಿಸುವೆ. ಬಲಶೂನ್ಯತೆಗಳ ಕುಲ ಎಲ್ಲರೂ ಕೇಳಿರಿ ನನ್ನ ಪ್ರತಿಜ್ಞೆಯನ್ನು. ನನ್ನ ಕೊಡು ವೈರೆ ದುರ್ಯೋಧನನ ತೊಡೆಯನ್ನು ಮುರಿದು ಅವನ ತಮ್ಮ ದುಶ್ಯಾಸನದ ಕರಣ ಬಗೆದು ಅದರಿಂದ ಚುಮ್ಮುವ ರಕ್ತದಿಂದ ಈ ಪಾಂಚಾಲಿಯ ಬಿರುಮಡಿಯನ್ನು ಕಟ್ಟಿಸುತ್ತಿದ್ದರೆ ನನಗೆ ಘೋರ ನರಕವೇ ಪ್ರಾಪ್ತ.